ನೋಡಿ ಬೇಯ್ತಾ ಇದೆ ಬಿಸಿ ಬಿಸಿ ಒಬ್ಬಟ್ಟು. ಮ್ಯಾಂಗೋ ಫ್ಲೂಡಾ ಸಿಗ್ತಾ ಇದೆ, ಡ್ರೈ ಫ್ರೂಟ್ಸು ಮತ್ತು ಐಸ್ ಕ್ರೀಮು, ಮ್ಯಾಂಗೋ ಮಿಲ್ಕ್ ಶೇಕು, ಯಾವ ಕಾಯಿ ಬಜ್ಜಿ ಕೌಂಟರ್ ಇದೆ. ಇದೇ ಥರ ಬಜ್ಜಿ ಹಾಕಿ ನಿಮಗೆ ಮ್ಯಾಂಗೋ ಬೇಯ್ತಾ ಇದೆ. ಮ್ಯಾಂಗೋ ಸ್ಯಾಂಡ್ವಿಚ್ ಸಿಗುತ್ತೆ. ಇದಂತೂ ನ್ಯಾಚುರಲ್, ಒಳ್ಳೆ ಸಖತ್ತಾಗಿದೆ. ಮಾವಿನ ಹಣ್ಣು, ಬಾದಾಮ್, ಇದು ಕೆಮಿಕಲ್ ಫ್ರೀ ಇವೆಲ್ಲ. ಪಸಂದು, ಆಲ್ಫಾನ್ಸೋ, ಮಲಗುಬಾ ಮತ್ತು ರಸ್ಪುರಿ ಇಲ್ಲಿ ಅವೈಲೇಬಲ್ ಇರೋದು. ಸ್ನೇಹಿತರೆ ನಮಸ್ಕಾರ, ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾವಿವತ್ತಿದ್ದೀವಿ ನ್ಯಾಷನಲ್ ಕಾಲೇಜ್ ಗ್ರೌಂಡ್ ಹತ್ರ ಶ್ರೀ ವಾಸವಿ ಕಾಂಡಿಮೆಂಟ್ಸ್ ಅವರು ಆಯೋಜಿಸಿರುವಂತಹ 3ನೇ ವರ್ಷದ ಮ್ಯಾಂಗೋ ಉತ್ಸವಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಈ ಮ್ಯಾಂಗೋ ಉತ್ಸವದಲ್ಲಿ ಏನೇನು ಸಿಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ. ನೋಡ್ಕೊಂಬರೋದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ. ಮ್ಯಾಂಗೋ ಹೋಳಿಗೆ, ಹಲಸಿನ ಹಣ್ಣು ಹೋಳಿಗೆ ನೋಡಿ, ಬಿಸಿ ಬಿಸಿಯಾದ ಒಬ್ಬಟ್ಟು ಬೇಯ್ತಾ ಇದೆ. ಇಲ್ಲಿ ಮ್ಯಾಂಗೋ, ಇದು ಹೂರ್ಣ. ನೋಡಿ ಬೇಯ್ತಾ ಇದೆ ಬಿಸಿ ಬಿಸಿ ಒಬ್ಬಟ್ಟು. ನೋಡಿ ಜನಗಳು ಸಿಕ್ಕಾಬಟ್ಟೆ ಜನ, ಇವತ್ತು ಭಾನುವಾರ ಆದ್ದರಿಂದ ಸಿಕ್ಕಾಬಟ್ಟೆ ಕ್ಯೂ. ಮ್ಯಾಂಗೋ ಕ್ರಿಸ್ಟರ್ರು, ಇಲ್ಲಿ ಪೂರಿ ಮತ್ತು ಸೀಕರಣೆ. ನೋಡಿ ಇದು ಪೂರಿ ಮತ್ತು ಸೀಕರಣೆ ಇದೆ. ಮ್ಯಾಂಗೋ ಮಿಲ್ಕ್ ಶೇಕ್ ಇದೆ. ನೋಡಿ ಇವತ್ತು ಭಾನುವಾರ ಆದ್ರದ್ದೇ ಸಿಕ್ಕಾಬಟ್ಟೆ ರಶ್ಶು, ಅದು ಫಸ್ಟ್ನೇ ದಿನ ಇವತ್ತೇ. ಇಲ್ಲಿ ಮ್ಯಾಂಗೋ ಉತ್ಸವದಲ್ಲಿ ಏನೇನು ಸಿಗುತ್ತೆ ಅಂತ. ಲಸ್ಸಿ ಕೌಂಟರ್ ಇದು. ನೋಡಿ ಇದು ಮ್ಯಾಂಗೋ ಲಸ್ಸಿ. ಈ ಟೈಮ್ ಬಿಟ್ಟರೆ ಬೇರೆ ಟೈಮಲ್ಲಿ ಸಿಗಲ್ಲ ಅನಿಸುತ್ತೆ. ಮ್ಯಾಂಗೋ ಮಿಲ್ಕ್ ಶೇಕು ಮತ್ತು ಮ್ಯಾಂಗೋ ಲಸ್ಸಿ ಇವೆರಡು ಮಿಕ್ಸ್ ಮಾಡಿ ಕೊಡ್ತಾರೆ ನಿಮಗೆ. ಮ್ಯಾಂಗೋ ಫ್ಲೂಡಾ ಸಿಗ್ತಾ ಇದೆ, ಡ್ರೈ ಫ್ರೂಟ್ಸು ಮತ್ತು ಐಸ್ ಕ್ರೀಮು, ಮ್ಯಾಂಗೋ ಮಿಲ್ಕ್ ಶೇಕು. ಕಟ್ಟಿಂಗ್ ನಡೀತಾ ಇದೆ, ಮ್ಯಾಂಗೋ ಕಟ್ಟಿಂಗು. ಅವಕಾಯಿ ಬಿರಿಯಾನಿ ಇದೆ. ನೋಡಿ ಇದೆ ಬಿರಿಯಾನಿ ಇದು. ಮ್ಯಾಂಗೋ ಬಜ್ಜಿ ಸಿಗುತ್ತೆ, ಮ್ಯಾಂಗೋ ಬಜ್ಜಿ ಕೌಂಟರ್ ಇದು. ನಿಮಗೆ ಮ್ಯಾಂಗೋ ಬಜ್ಜಿ ಸಿಗುತ್ತೆ ಇಲ್ಲಿ. ಇದು ಯಾವ ಥರ ಕಟ್ ಮಾಡ್ತಾರೆ ಅಂದರೆ ನೋಡಿ, ಇಲ್ಲಿ ಕಟ್ ಮಾಡಿರೋ ಪೀಸ್ ಇದೆ ನೋಡಿ, ಇಲ್ಲಿ ಕಟ್ ಮಾಡ್ತಾ ಇದ್ದಾರೆ. ಇದೇ ಥರ ಬಜ್ಜಿ ಹಾಕಿ ನಿಮಗೆ ಮ್ಯಾಂಗೋ ಬಜ್ಜಿ ಕೊಡ್ತಾರೆ. ನಿಮಗೆ ಮ್ಯಾಂಗೋ ಬಜ್ಜಿ ಇಲ್ಲಿ ಬಿಸಿ ಬಿಸಿಯಾಗಿ ಹಾಕಿ ಕೊಡ್ತಾರೆ. ಬೇಯ್ತಾ ಇದೆ. ನಿಮಗೆ ಈ ಟೈಮ್ ಬಿಟ್ಟರೆ ಬೇರೆ ಟೈಮಲ್ಲಿ ಸಿಗಲ್ಲ. ಮಿಕ್ಸ್ ಮಾಡಿ ಈರುಳ್ಳಿ ಎಲ್ಲ. ಎಷ್ಟು ಕಷ್ಟ ಮಾಡಿರ್ತಾರೆ, ಚಿಕ್ಕದು ದೊಡ್ಡದು ಅಂತ. ಮ್ಯಾಂಗೋ ಸ್ಯಾಂಡ್ವಿಚ್ ಇದೆ ನಿಮಗೆ. ಮ್ಯಾಂಗೋ ಸ್ಯಾಂಡ್ವಿಚ್ ಸಿಗುತ್ತೆ, ಬಿಸಿ ಬಿಸಿಯಾದ ಮ್ಯಾಂಗೋ ಸ್ಯಾಂಡ್ವಿಚ್. ಮ್ಯಾಂಗೋ ಪಾನಿಪುರಿ, ಮ್ಯಾಂಗೋ ಬೇಲ್ಪುರಿ, ಟಿಕ್ಕಿ ಪುರಿ, ನಿಪ್ಪಟ್ಟು ಮಸಾಲೆ ಎಲ್ಲ ಸಿಗುತ್ತೆ ಇಲ್ಲಿ. ಇಲ್ಲಿ ಮ್ಯಾಂಗೋ ಬೇಲ್ಪುರಿ, ಟಿಕ್ಕಿ ಪುರಿ ಎಲ್ಲ ಸಿಗುತ್ತೆ ಇಲ್ಲಿ. ನೋಡಿ ಇಲ್ಲಿ ಮ್ಯಾಂಗೋದು ಎಲ್ಲ ಇಲ್ಲಿ ಬೇಲ್ಪುರಿ. ನೋಡಿ ಇಲ್ಲಿ ಮ್ಯಾಂಗೋ ದೋಸೆ ಮತ್ತು ಮ್ಯಾಂಗೋ ಸಾಗು ಸಿಗುತ್ತೆ ನಿಮಗೆ. ಮ್ಯಾಂಗೋ ದೋಸೆ ಮತ್ತು ಮ್ಯಾಂಗೋ ಸಾಗು. ಮ್ಯಾಂಗೋದು ಸ್ವೀಟ್ಸ್ ಎಲ್ಲ ಸಿಗುತ್ತೆ ನಿಮಗೆ. ಮೈಸೂರು ಪಾಕು, ಮ್ಯಾಂಗೋ ಲಾಡು ಎಲ್ಲ ನೋಡಿ. ಮ್ಯಾಂಗೋದಲ್ಲಿ ಮಾಡಿರೋ ಸ್ವೀಟು, ಜಾಮೂನ್ ಇದೆ. ಇದೆಲ್ಲ ಮ್ಯಾಂಗೋದಲ್ಲಿ ಮಾಡಿರೋ ಜಾಮೂನು. ನೋಡಿ ಹೆಂಗೆ ನಡೀತಾ ಇದೆ ಅಂದರೆ, ಸ್ವೀಟ್ ರೆಡಿ ಆಗ್ತಾ ಇದೆ ಇಲ್ಲಿ. ಮ್ಯಾಂಗೋ ಜಿಲೇಬಿ ಇದೆ. ಜಿಲೇಬಿ ನಿಮಗೆ
ಫ್ರೆಶ್ ಆಗಿ ಇಲ್ಲೇ ಸಿಗುತ್ತೆ ನಿಮಗೆ ಮ್ಯಾಂಗೋ ಜಿಲೇಬಿ. ಈ ರೈಸ್ ಕೌಂಟರ್ ಮ್ಯಾಂಗೋ ಚಿತ್ರಾನ್ನ, ಹಲಸಿನ ಬಿರಿಯಾನಿ, ಮ್ಯಾಂಗೋ ರೈಸ್ ಎಲ್ಲ ಸಿಗುತ್ತೆ. ಬಿರಿಯಾನಿ, ಮ್ಯಾಂಗೋ ಚಿತ್ರಾನ್ನ ಎಲ್ಲ ಇದೆ. ನಿಪ್ಪಟ್ಟು ಮಸಾಲ, ನಿಪ್ಪಟ್ಟು, ಕುನಾಫಾ ಅಂತೆ. ಇದು ಮ್ಯಾಂಗೋ ಕುನಾಫಾ ಅಂತ. ಮ್ಯಾಂಗೋ ಪಾಸ್ತಾ, ಮ್ಯಾಂಗೋ ಪಾಸ್ತಾ, ಮ್ಯಾಂಗೋ ಬೇಕರಿ ಕೌಂಟರ್ ಇದೆ. ಇಲ್ಲಿ ಎಲ್ಲ ಏನೇನು ಸಿಗುತ್ತೆ ಅಂತ ಲೀಸ್ಟ್ ಇದೆ, ಓದ್ಕೊಳ್ಳಿ. ಮ್ಯಾಂಗೋ ಪಫು ಎಲ್ಲ ಸಿಗುತ್ತೆ. ಬಿಸ್ಕೆಟ್ಸ್, ಇದೆಲ್ಲ ಮ್ಯಾಂಗೋದಲ್ಲಿ ತಯಾರಾಗಿರೋದು ಬಿಸ್ಕೆಟ್, ಪಫು. ನೋಡಿ ಬೇಕ್ರಿ ಸೆಕ್ಷನ್ ಬೋರ್ಡು ಲೀಸ್ಟ್ ಇದೆ ನಿಮಗೆ, ಯಾವುದೇ ಎಷ್ಟು ಅಂತ. ಈ ಮ್ಯಾಂಗೋದಲ್ಲಿ ತಯಾರ ಮೈಸೂರು ಪಾಕು ಮತ್ತು ಇನ್ನೂ ತುಂಬ ವೆರೈಟಿ ಸ್ವೀಟ್ಸ್ ಇದ್ದಾವೆ. ಎಲ್ಲ ಸ್ವೀಟ್ಸ್ ಇದೆ. ಕಡ್ಡಿ ಚಿಪ್ಸ್ ಥರ ಮಾಡ್ತಾ ಇದ್ದಾರೆ ಇದೆ. ಕಡ್ಡಿ ಚಿಪ್ಸ್ ಇದು ನೋಡಿ, ಇಲ್ಲಿ ಮ್ಯಾಂಗೋ ಕಟ್ ಮಾಡಿದ್ದಾರೆ, ಅಲ್ಲಿ ಹಾಕ್ತಾ ಇದ್ದಾರೆ. ಒಳ್ಳೆ ಮ್ಯಾಂಗೋಗಳಿದೆ, ಬೇಕಾದರೆ ಬಂದು ಮ್ಯಾಂಗೋಸು ತಗೋಬೋದು. ಏನು ಸರ್ ಇದು, ಯಾವ ಮ್ಯಾಂಗೋ ಸರ್ ಇದು? ಯಾವುದು ಮ್ಯಾಂಗೋ? ಆಲ್ಪಾಸ್ ಮ್ಯಾಂಗೋ ಇದೆ, ತುಂಬ ಚೆನ್ನಾಗಿದೆ ನೋಡಿ. ನಿಮಗೆ ಆರ್ಗ್ಯಾನಿಕ್ ಎಲ್ಲ ಮ್ಯಾಂಗೋ ಇದೆ. ಬಾದಾಮಿ ಅನಿಸುತ್ತೆ. ಎಷ್ಟು ಸರ್ ಇದು ಕೆ ಜಿ? ಕೆ ಜಿ 200 ಇದೆ. 3 ಕೆ ಜಿ ಬಾಕ್ಸ್ 520 ಅಂತೆ. ಬಂದು ತೊಗೋಬೋದು. ಯಾವುದು ಕೆಮಿಕಲ್ ಫ್ರೀ, ಇದೆಲ್ಲ ಫ್ರೆಶ್ಶು, ಎಲ್ಲ ಕೆಮಿಕಲ್ ಫ್ರೀ ಮ್ಯಾಂಗೋಸ್ ಇಲ್ಲಿ ಸಿಗೋದು. ತುಂಬ ಚೆನ್ನಾಗಿರುತ್ತೆ, ಬೇಕಾದರೆ ತೊಗೋಬೋದು. ಒಳ್ಳೆ ಮ್ಯಾಂಗೋ. ಇದು ನೋಡಿ, ಇದು ಬಾದಾಮಿ, ಇದು ಸೈಂದೂರು. ಕೆ ಜಿ ಹೆಂಗೆ ನೋಡಿ, ಇಲ್ಲಿ 200 ಮತ್ತು ಇದು 100. ಕೆಮಿಕಲ್ ಫ್ರೀ ತಾನೇ? ಕೆಮಿಕಲ್ ಫ್ರೀ, ಇದೆಲ್ಲ ಕೆಮಿಕಲ್ ಏನು ಹಾಕಿರಲ್ಲ, ನ್ಯಾಚುರಲ್ ಹಣ್ಣು. ಬಂದು ತಗೋಬೋದು. ಸೈಜ್ ಹಣ್ಣಿದೆ. ಯಾವುದಣ್ಣ ಇದು? ಬಾಗನಪಲ್ಲಿ. ಇದು ಮಲ್ಗೋವಾ. ಎಷ್ಟಿದೆ ಇದು ರೇಟು? 280 ಇದೆ. ಯಾವ ಸಿಕ್ಕಾಪಟ್ಟೆ ಸಖತ್ತಾಗಿದೆ, ದೊಡ್ಡ ಸೈಜ್ ಇದಂತೂ. ಇಲ್ಲೇ ಅಳಸು ನಿಮಗೆ ಕಟ್ ಮಾಡಿ ಕೊಡ್ತಾರೆ. ನೋಡಿ, ಒಳ್ಳೆ ಮಾವಿನ ಹಣ್ಣಿದೆ, ನ್ಯಾಚುರಲ್. ಬೇರೆ ಕಡೆಯಲ್ಲಿ ಬೆಳೆಯಲ್ಲ, ಅಂಕೋಲದಲ್ಲಿ ಬೆಳೆಯೋದಂತಿದೆ. ನೋಡಿ, ಒಳ್ಳೆ ಸಖತ್ತಾಗಿದೆ ಮಾವಿನ ಹಣ್ಣು. ಬಾದಾಮಿದು ನೋಡಿ, ಅನಿಸಿದೆ ಇಲ್ಲಿ, ಸಖತ್ತಾಗಿದೆ. ಒಳ್ಳೆ ಮಲ್ಗೋಬಾ ಇದೆ ಇಲ್ಲಿ, ಒಳ್ಳೆ ಸೈಜ್ ಇದೆ. ಮಲ್ಗೋಬಾ ಎಷ್ಟು ಸರ್? 300 ಸರ್. ನೋಡಿ, ಮಲ್ಗೋಬಾ 300. ಹಾಂ ಸರ್. ನ್ಯಾಚುರಲ್ ಇವೆಲ್ಲ
ಹೌದು ಸರ್. ಯಾವುದು ಕೆಮಿಕಲ್ ಯೂಸ್ ಮಾಡೋ ಅವರಿದ್ದಾರೆ, ಅವ್ರನ್ನ ಮಾತಾಡಿಸೋಣ. ನಮಸ್ತೆ ಎಲ್ರಿಗೂ. ನನ್ನ ಹೆಸರು ಬಂದ್ಬಿಟ್ಟು ಕಿರಣ್ ಅಂದ್ಬಿಟ್ಟು. ನಾವು ಶ್ರವಣಸ್ಪುರ ರೈತರು. ನಮ್ಮದೇ ಸ್ವಂತ ತೋಟದಲ್ಲಿ ನಾವು ಮಾವಿನ ಹಣ್ಣು ಬೆಳೀತಿ. ಒಂದು 30 ಎಕರೆ ಇದೆ. ಫುಲ್ಲಿ ನ್ಯಾಚುರಲ್ ಆರ್ಗ್ಯಾನಿಕ್ ಮ್ಯಾಂಗೋಸು. ನಮ್ಮದೇ ಸ್ವಂತ ಬ್ರ್ಯಾಂಡ್ ಹೆಸರಲ್ಲಿ ಲಶ್ ಗ್ರೀನ್ ಫಾರ್ಮ್ಸ್ ಅಂತ ಅಂದ್ಬಿಟ್ಟು ಅಲ್ಲೂ ನೀವು ಆರ್ಡರ್ ಮಾಡ್ಬೋದು. ಇವತ್ತು ಮೇಲೆ ನ್ಯಾಷನಲ್ ಕಾಲೇಜಲ್ಲಿ ಗ್ರೌಂಡಲ್ಲಿ ಮೇಲೆ ಇಕ್ಕಿದ್ದೀವಿ. ಇಲ್ಲಿ ಬಂದ್ಬಿಟ್ಟು ನಾವು ಫ್ಯೂ ವೆರೈಟೀಸ್ನ ತಂದಿದ್ವಿ. ಬೇಗನ್ಪಲ್ಲಿ, ಇಮಾಮ್ ಪಸಂದು, ಆಲ್ಫಾನ್ಸೋ, ಮಲಗೋಬಾ ಮತ್ತು ರಸ್ಪುರಿ ಇಲ್ಲಿ ಅವೈಲೇಬಲ್ ಇರೋದು. ವೆಬ್ಸೈಟಲ್ಲಾದರೆ ನಿಮಗೆ ಬೇಕಾದ 8 to 10 ವೆರೈಟಿವರೆಗೂ ಅವೈಲೇಬಲ್ ಇದೆ. ಸೊ ನೀವು ಅಲ್ಲಿ ಆರ್ಡರ್ ಮಾಡಿದ್ರೆ ನೇರವಾಗಿ ನಿಮ್ಮ ಮನೆಗೆ ತಲುಪಿಸ್ತೀವಿ ನಮ್ಮ ಕಾಯಿಗಳನ್ನು. ಹಾಗೆ ಹೋಮ್ ಡೆಲಿವರಿ ಆಗುತ್ತೆ. ಫೋನ್ ನಂಬರ್ ಇದ್ರೆ ಹೇಳಿ. 9743668090 ನನ್ನ ಕಾಂಟ್ಯಾಕ್ಟ್ ನಂಬರ್, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತು ವೆಬ್ಸೈಟ್ ಬಂದುಬಿಟ್ಟು www.lushgreenfarms.com ವೆಬ್ಸೈಟ್ ಆರ್ಡರ್ ಮಾಡ್ಕೋಬೋದು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಒಳ್ಳೆ ರಸಪುರಿ ಇದೆ ನೋಡಿ, ಸಖತ್ತಾಗಿದೆ. ಪುರಿ ಹೇಗೆ ಕೆಜಿ? 150 ಇದೆ. 150 ರೂಪಾಯಿ ಇದು ರಸಪುರಿ. ನೋಡಿ ಹಲಸಿನ ಹಣ್ಣಿದೆ ಇಲ್ಲಿ. ರಾಸಿ ರಾಸಿ ಮ್ಯಾಂಗೋಗಳು ನೋಡ್ಬೋದು. ನೋಡಿ ಹುಡುಗ ಎಷ್ಟು ಸಖತ್ತಾಗಿ ಹೇಳ್ತಾನೆ. ಮ್ಯಾಂಗೋ ನೇಮ್ಸ್ ಎಲ್ಲ ಡ್ರಾಯಿಂಗ್ ಮಾಡ್ತಾರೆ ಇಲ್ಲಿ. ಯಾವ ಥರ ಅವ್ರು ಯಾವ ಥರ ಇದ್ದಾರೋ ಅದೇ ಥರ. ಗಿಟಾರು ಮತ್ತು ತಂಬೂರಿ ಎಲ್ಲ ಸಿಗುತ್ತೆ. ಓಕೆ, ಟಾಸ್ ಯಾರಾದ್ರೂ ವಿನ್ ಆಗಲಿ. ಮ್ಯಾಚ್ ಯಾರು ಗೆಲ್ಬೇಕು? Patel for Delhi Capitals, Rajat Patidar for RCB, my former teammate Iqbal Siddiqui, our match referee tonight, and Priya Kashyap, our toss representative. Priya, if you can pass on the coin, please. Give it a flip. Heads. What are you going to do? We'll go first. ಇದೇ ಮ್ಯಾಂಗೋ ಮೇಳದಲ್ಲಿ RCB ಮತ್ತು ಡೆಲ್ಲಿ ಮ್ಯಾಚ್ ಇರೋದ್ರಿಂದ ಇಲ್ಲಿ ನಿಮಗೆ ಸ್ಕ್ರೀನ್ ಕೂಡ ಹಾಕಿದ್ರು. ಅದನ್ನು ನೋಡೋಕ್ಕೆ ತುಂಬ ಜನ ಕೂಡ ಆಗಿದ್ರು. RCB ಟಾಸ್ ಆಗಿದೆ, ಅದರಿಂದ RCB ಗೆಲ್ಲುತ್ತೆ ಅನ್ನೋ ಭರವಸೆ ಇದೆ. ಈ ಮೇಳದಲ್ಲಿ ಬಟ್ಟೆ ಅಂಗಡಿ ಮತ್ತು ಅನೇಕ ಶಾಪ್ಗಳು ಕೂಡ ಇದ್ದಾವೆ. ಇಲ್ಲಿ ಕೂಡ ನೀವು ಶಾಪಿಂಗ್ ಮಾಡ್ಬೋದು. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲೇ ತನಕ ಜೈ ಹಿಂದ್, ಜೈ ಕರ್ನಾಟಕ.